ಆಶ್ರಮ ಪದ್ಧತಿಯಲ್ಲಿ ನಂಬಿಕೆ ಇಟ್ಟಂಥದ್ದು, ಮೇಲು ಕೀಳನ್ನು ಉಳಿಸ್ಕೊಂಡು ಬಂದಂಥದ್ದು. ಮಾತಾಡ್ತಿರ್ಬೋದು ನಾವು ಸಮಾನರು ಕಂಡಂಗೆ ಅಥವಾ ಬಟ್ಟಂಗೆ ಅಂತ ಹೇಳ್ಬೋದು, ಎಲ್ಲನೂ ಮಾಡ್ಬೋದು. ಅದರಲ್ಲಿ ಜಾತಿ ವ್ಯವಸ್ಥೆಗೆ ತಕ್ಕುವಂಥ ದೊಡ್ಡ ಸಾಹಸವನ್ನು ಅದು ಮಾಡಿದರೆ ಸಾಧ್ಯತೆಯೋ ಅದು ಇಲ್ಲಿವರೆಗೆ ಮಾಡಿಲ್ಲ. ಅದರ ಅಸ್ತಿತ್ವ ಅಲ್ಲೇ ಅದು. ರಾಮನ ಹೆಸರ ಮೇಲೆ, ಹಿಂದುತ್ವದ ಹೆಸರ ಮೇಲೆ ನಮ್ಮ ಅಸ್ತಿತ್ವ ಬೆಳೆಸ್ಕೊಂಬಂಥ ಬಿ ಜೆ ಪಿಗೆ ಇವತ್ತು ಕಠೋರ ವೈರಿ ಯಾರಪ್ಪ ಅಂದ್ರೆ ಸೈದ್ಧಾಂತಿಕವಾಗಿ ಮೊದಲನೇದಾಗಿ ರಾಹುಲ್ ಗಾಂಧಿ ಅವರು, ಎರಡನೇದಾಗಿ ಇವತ್ತು ಕರ್ನಾಟಕ ಮೇಲೆ ಪ್ರಿಯಾಂಕಾ ಖರ್ಗೆ ಮತ್ತು ಇವತ್ತಿನ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್, ಆನಂತರ DK ಶಿ ಅವರು ಬರ್ತಾರೆ. ಹೀಗಾಗಿ ಇವತ್ತಿನ ಮಟ್ಟಿಗೆ ಪ್ರಿಯಾಂಕಾ ಖರ್ಗೆ ರಾಜ್ಯ ಮಟ್ಟದ ಒಬ್ಬ ನಾಯಕರಾಗಿ ಬೆಳೆಯೋ ಜೊತೆಗೆ ತಮ್ಮದು ಒಬ್ಬ ಮುಖ್ಯಮಂತ್ರಿ ಹುದ್ದೆಗೆ ಅರ್ಹ ವ್ಯಕ್ತಿ ಅನ್ನುವಂಥ ಒಂದು ವಾತಾವರಣ ತಯಾರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇವತ್ತು ಏನಪ್ಪ ಅಂತಂದ್ರೆ ಖರ್ಗೆಯವರ ಈ ಬೆಳವಣಿಗೆ ಸಹಜವಾಗಿ ಮುಂದಿನ ದಿನಗಳಲ್ಲಿ ಒಬ್ಬ ದಲಿತ CMಗೆ ಒಂದು ಅರ್ಹ ವ್ಯಕ್ತಿ ಇಲ್ಲಿ ಸಿಗ್ತಾ ಇದ್ದಾರಾ ಅನ್ನುವಂಥದ್ದು, ಒಬ್ಬ ಪ್ರಬಲ ಕಾಂಪಿಟೇಟರ್ ಬರ್ತಾ ಇದ್ದಾರಾ ಅಂತ. ಯಾಕಂದ್ರೆ ಅವರು ಕೇಳಿದ ಪ್ರಶ್ನೆ ಹೇಳೋದಲ್ಲ, ಇಲ್ಲಿವರೆಗೆ ಈ ದೇಶದ ಯಾವ ರಾಜಕಾರಣಿನೂ ಮಾಡಲಿಲ್ಲ. ಬ್ಯಾನ್ ಹಾಕಿದ್ದು ಸತ್ಯ, ಆದ್ರೆ ರಿಜಿಸ್ಟ್ರೇಷನ್ ಯಾಕೆ ಮಾಡಲಿಲ್ಲ ಸಂವಿಧಾನ ಅಡಿಯಲ್ಲಿ ಅನ್ನೋದನ್ನು ಯಾರೂ ಪ್ರಶ್ನೆ ಮಾಡಲಿಲ್ಲ. ಮಾಡಬೇಕಾಗಿತ್ತು, ಇವತ್ತು ಮಾಡಿದ್ದಾರೆ. ಅದ್ರ ಹಿಂದೆ ರಾಹುಲ್ ಗಾಂಧಿ ಇದ್ದಾರಾ ಅನ್ನೋದು ಅದು ಬೇರೆ ಮಾತು. ಆದರೂ ಅದನ್ನು ಕೇಳುವಂಥ ಧೈರ್ಯ ಮಾಡಿದ್ದಾರೆ ಮತ್ತು ಎದುರಿಸಿ ಉತ್ತರ ಕೊಡೋ ಶಕ್ತಿಯನ್ನು ಅವ್ರು ಬೆಳೆಸ್ಕೊಂಡಿದ್ದಾರೆ. ಯಾಕಂದ್ರೆ RSS ಅಂತ ಬುದ್ಧಿವಂತರು ಅವರು ಎದುರು ನಿಂತ ವಾದ ಮಾಡೋದಕ್ಕೆ ಅವ್ರಿಗೊಂದು ಬಲಾಢ್ಯವಂಥ ಒಂದು ಶಕ್ತಿ ಅದು, ಅವರು ದಲಿತರು ಅನ್ನುವಂಥದ್ದು. ಹೀಗಾಗಿ ಸಂವಿಧಾನದ ರಕ್ಷಣೆ ಅವ್ರು ಹಿಂದಿದ್ದರೂ ಆ ಸಾಹಸ ಮಾಡೋದು ಸಾಲದಲ್ಲ. ಕೈಯಾಗಿ ಬಂದು ಕೊಟ್ಟರೆ ಹೊಡಿಲಿಕ್ಕೆ ಬರ್ಬೇಕಲ್ರಿ, ಅದು ಹೊಡೆಯುವಂಥ ಶಕ್ತಿ ಅವ್ರು ಇಟ್ಕೊಂಡಿದ್ದಾರೆ. ಇವತ್ತು ನಾವು ಹೇಳೋದು ಇದನ್ನು ಮೆಂದಲ್ಲ, ನಮ್ಮಲ್ಲಿ ಎಲ್ಲನೂ ಕೊಟ್ಟರು ಮಾಡೋ ಮನಸ್ಸಿರಲ್ಲ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಇದ್ದಾಗ ಏನೂ ಇದ್ದಾಗ ಒಬ್ಬ ವ್ಯಕ್ತಿ ಬೆಳಿಬೋದು. ಯಾಕಪ್ಪ ಅಂದ್ರೆ ಮಾಡೋ ಸಾಹಸದಿಂದ. ಇವತ್ತು ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು ಅವ್ರ ತಂದೆಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ. ಜೊತೆಗೆ ತಾವು ದಲಿತರು ಅನ್ನುವಂಥ ಕೀಳರ ಮೇಲೆ ಕಿತ್ತಾಕೆ ಹೋರಾಟಗಳಿದ್ದಾರೆ. ಅದು RSS ದೇವರ ಇರ್ಬೋದು. ಅವ್ರು ಟೀಕೆ ಮಾಡ್ತಾ ಇದ್ದಾರೆ, ತಮ್ಮ ನಾಯಕನ ಮೆಚ್ಚುಸರಾಗಿ ಮಾಡ್ತಾ ಇದ್ದಾರೆ, ಅದನ್ನು ಮಾಡ್ತಾಯಿದ್ರು. ಹೌದು, ಅದು ಇರ್ಬೋದು, ಇಲ್ಲ ಅಂತಲ್ಲ.